ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. BPL ರೇಷನ್ ಕಾರ್ಡ್ ಹೊಂದಿರೋರಿಗೆ ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕ್ ನೀಡಿದೆ. ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ BPL ರೇಷನ್ ಕಾರ್ಡ್ನ ಬಂದ್ ಮಾಡೋದಕ್ಕೆ, ಕ್ಯಾನ್ಸಲ್ ಮಾಡೋದಕ್ಕೆ, ಮತ್ತು ಯಾರ್ಯಾರ್ದು ಕ್ಯಾನ್ಸಲ್ ಮಾಡ್ತಿದ್ದಾರೆ, ಯಾವ ರೀಸನ್ಗೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಾರು, ಸೈಟು, ಮನೆ ಇದ್ದು ಸರ್ಕಾರದ ಸೌಲಭ್ಯಕ್ಕೋಸ್ಕರ BPL ರೇಷನ್ ಕಾರ್ಡ್ ಹೊಂದಿರೋಂಥವ್ರಿಗೆ, ಅದರಲ್ಲೂ ಅನರ್ಹರಿರುವಂಥವರಿಗೆ, ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವರು ಯಾರ್ಯಾರು BPL ರೇಷನ್ ಕಾರ್ಡ್ ಹೊಂದಿರ್ತಾರೋ ಅಂಥವರ ರೇಷನ್ ಕಾರ್ಡ್ನೆಲ್ಲ ಡಿಲೀಟ್ ಮಾಡ್ತಿದೆ. ಇದ್ರ ನಡುವೆ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿ 3.41 ಲ್ಯಾಕ್ BPL ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದೆ. ಅಂದರೆ APL ಮಾಡ್ಕೊಂಡಿರಬೇಕು ಅಂಥವರೆಲ್ಲ BPL ರೇಷನ್ ಮಾಡ್ಕೊಂಡಿರ್ತಾರಲ್ವ, ಅಂಥವ್ರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದೆ. ಅದರಲ್ಲಿ ಒಂದಷ್ಟು ಜನನ APL ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ರೆ 25% ಜನರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದೆ. ಏನಕ್ಕೆ ಅವರು ಏನಪ್ಪ ಅಂದರೆ ವಯೋಸಹಜ ಕಾಯಿಲೆಯಿಂದ ಅಥವಾ ಅನಾರೋಗ್ಯದಿಂದ ತೀರೋಗಿದ್ರು ಕೂಡ ರೇಷನ್ ಕಾರ್ಡ್ನ ಹೊಂದಿರ್ತಾರ, ಅಂಥವ್ರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದೆ. ಜೊತೆಗೆ 6,25,000 ಜನ ತೀರೋಗಿದ್ರು ಕೂಡ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರು ಇತ್ತು, ಅಂಥವ್ರನ್ನ ಕೂಡ ಆಹಾರ ಇಲಾಖೆ ರದ್ದು ಮಾಡಿದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನು ತಮಿಳುನಾಡಲ್ಲಿ 40% ಜನರ ಹತ್ರ ಮಾತ್ರ BPL ರೇಷನ್ ಕಾರ್ಡ್ ಇದೆ. ಕರ್ನಾಟಕದಲ್ಲಿ 80% ಜನರ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. 80% ಅಂದರೆ ಕರ್ನಾಟಕದಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಶ್ರೀಮಂತರು ಇಲ್ವೇನೋ ಅನ್ನೋ ಅರ್ಥ ಕೂಡ ಬರುತ್ತೆ. ಹಾಗಾಗಿ ಉಳ್ಳವರು, ಶ್ರೀಮಂತರು ಕೂಡ BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ, ಅವರನ್ನು ಡಿಲೀಟ್ ಮಾಡಿ ಅಂತ ಖಡಕ್ ಸೂಚನೆಯನ್ನು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಹೊರಡಿಸಿದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆಯವರು ಅಂಥವರ ಲಿಸ್ಟ್ನ ರೆಡಿ ಮಾಡ್ಕೊಂಡಿದೆ. ಯಾರ್ಯಾರು ಅಂಥ ಲಿಸ್ಟ್ಗೆ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಹತ್ರ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ತಾರೆ, ಅದ್ರ ಜೊತೆಗೆ ಯಾರು ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ, ಟ್ರ್ಯಾಕ್ಟರ್ ಹೊಂದಿರೋರು, ಲಾರಿ ಹೊಂದಿರ್ತಾರಲ್ಲ, ಅಥವಾ ಭೂಮಿ ತಂತ್ರಾಂಶದ ಮುಖಾಂತರ 3 ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಯಾರ ಹತ್ರ ಇರ್ತೋ ಅಂಥವ್ರದ್ದು ರೇಷನ್ ಕಾರ್ಡ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಇದೆ. ಸರ್ಕಾರ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಅರ್ಹತೆನ ನಿಗದಿಪಡಿಸಿದೆ. ಯಾರು ಸರ್ಕಾರಿ ನೌಕರರಾಗಿರ್ತಾರೋ ಅಂಥವರು, ಅದ್ರ ಜೊತೆಗೆ ಟ್ರ್ಯಾಕ್ಟರ್, ಲಾರಿ ಹೊಂದಿರ್ತಾರಲ್ಲ ಸ್ವಂತವಾಗಿ ಅವ್ರ ಹತ್ರನೇ ಅಂಥವರು, ಜೊತೆಗೆ 3 ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಹೊಂದಿರೋರು, ಇದ್ರ ಜೊತೆಗೆ 1,20,000ಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರೋರು ಯಾರೂ ಕೂಡ BPL ರೇಷನ್ ಕಾರ್ಡ್ ಹೊಂದಿರಬಾರ್ದು ಅಂತ ನಿಗದಿಪಡಿಸಿದ್ದಾರೆ. ಆದರೆ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಮನೇಲಿ ಯಾರೋ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೆ ಅಂದರೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಒಂದು ರೇಷನ್ ಕಾರ್ಡ್ ಮಾಡ್ಕೊಳ್ಳೋದು, BPL ರೇಷನ್ ಕಾರ್ಡು. ಜೊತೆಗೆ ನೀವೇನಾದ್ರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ರೆ ಅಂದರೆ ಟ್ಯಾಕ್ಸ್ ಪೇಮೆಂಟ್ ಮಾಡೋರನ್ನ ಬಿಟ್ಟು ಮನೆಯ ಇರ್ತಾರಲ್ಲ ಸದಸ್ಯರು, ಅವರೆಲ್ಲ ಸೇರಿಕೊಂಡು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ. BPL ರೇಷನ್ ಕಾರ್ಡ್ ಇದ್ದರೆ ಎಲ್ಲ ಸರ್ಕಾರಿ ಸೌಲಭ್ಯ ಪಡಿಬಹುದು ಅನ್ನೋದು ಅವ್ರಿಗೆಲ್ರಿಗೂ ಗೊತ್ತಿರೋಂಥನೇ ವಿಷಯ. ಅದಕ್ಕೋಸ್ಕರ ಸುಳ್ಳು ಹೇಳಿ ಯಾರು ಎಲಿಜಿಬಲ್ ಇರೋರಿಲ್ವೋ ಅಂಥವರೆಲ್ಲ ಕೂಡ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರಲ್ವ, ಅಂಥವ್ರನ್ನೆಲ್ಲ ಈಗ ಸರ್ಕಾರ ಪತ್ತೆ ಹಚ್ಚುತ್ತಿದೆ. ಹೇಗೆ ಪತ್ತೆ ಹಚ್ಚುತ್ತಿದೆ ಅಂದರೆ, HRMS ನೌಕರರ ತಂತ್ರಾಂಶ ಮೂಲಕ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೋ ಅಂಥವ್ರ ಡೀಟೇಲ್ ಸಿಗುತ್ತಂತೆ. ಮತ್ತು IT ಇಲಾಖೆಯ ಮಾಹಿತಿ ಪ್ರಕಾರ ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಿರ್ತಾರೋ ಅಂಥವ್ರ ಡೀಟೇಲ್ ಸಿಗುತ್ತಂತೆ. RTO ಮೂಲಕ ಟ್ರ್ಯಾಕ್ಟರ್, ಲಾರಿ ಯಾರ ಹತ್ರ ಇರುತ್ತೋ ಅವ್ರ ವಿವರ ಸಿಗುತ್ತೆ. ಮತ್ತು ಕಂದಾಯ ಇಲಾಖೆಯ ಮೂಲಕ, ಅದರಲ್ಲೂ ಭೂಮಿ ತಂತ್ರಾಂಶದ ಮೂಲಕ ಅವ್ರಿಗೆ 3 ಹೆಕ್ಟರ್ಗಿಂತ ಜಾಸ್ತಿ ಯಾರ ಹತ್ರ ಲ್ಯಾಂಡ್ ಇರುತ್ತೋ ಇನ್ಫಾರ್ಮೇಷನ್ ಸಿಗುತ್ತೆ. ಅವ್ರದ್ದೆಲ್ಲ ರೇಷನ್ ಕಾರ್ಡ್ನ ಡಿಲೀಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. 1.5 ಲಕ್ಷಕ್ಕಿಂತ ಹೆಚ್ಚಿನ ವರಮಾನ ಅಂದರೆ ಆ್ಯನ್ಯುವಲ್ ಇನ್ಕಮ್ ಯಾರಿಗೆ ಜಾಸ್ತಿ ಇರುತ್ತೋ ಅಂಥವರು ರೇಷನ್ ಕಾರ್ಡ್ ಕೂಡ ಡಿಲೀಟ್ ಆಗುತ್ತೆ. ಇನ್ನು ಸೈಟ್ ಹೊಂದಿದ್ರೆ ಅಂಥವರ ಮಾಹಿತಿನ ಪಡ್ಕೊಂಡು ಆಹಾರ ಇಲಾಖೆ ಡಿಲೀಟ್ ಮಾಡ್ತಾ ಇದೆ. ಹಾಗಾಗಿ ಯಾರ್ಯಾರ್ದು ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೋ ಇನ್ನು ಮುಂದೆ ಅವರಿಗೆ ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಅಥವಾ ಸರ್ಕಾರಿ ಸೌಲಭ್ಯಗಳು ದೊರಕೋದಿಲ್ಲ. ಇದಿಷ್ಟು ರೇಷನ್ ಕಾರ್ಡ್ ಕುರಿತಾದಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.